ನಿಮ್ಮ ಬುದ್ಧಿಶಕ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ, ತರ್ಕಬದ್ಧವಾದ ಚಿಂತನೆ ಬರ್ತದೆ. ಹಂಗ ಮಾಡ್ತೀರಿ ಬಹಳ ಸಣ್ಣವರಿದ್ದೀರಿ ನೀವು. ನಾನು ಹೇಳೋದಕ್ಕೆ ನಂಗೆ ಗೊತ್ತಿದೆ. ಆದ್ರೂ 4 ವಿದ್ಯಾರ್ಥಿಗಳು ಇದನ್ನು ತಿಳ್ಕೊಂಡ್ರೆ ಸಾಕು, ಅವ್ರಿಗಿಂತ ಗುರುಗಳು ತಿಳ್ಕೊಂಡ್ರೆ ಸಾಕು. ಶಾಲೆಯಲ್ಲಿ ಪರೀಕ್ಷೆ ಕೊಟ್ಟಾಗ ಅದು ಮಕ್ಕಳ ಪರೀಕ್ಷೆ ಅಲ್ಲ, ಅದು ಗುರುಗಳ ಪರೀಕ್ಷೆ. ಗುರುಗಳು ಹೆಂಗ್ ಕಳಿಸಿದ್ದಾರೆ ನಾವು ಪರೀಕ್ಷೆ ಯಾಕ್ರಿ ರಾಮನವರು? ಇಟ್ ಇಸ್ ದ ಎಕ್ಸಾಮಿನೇಷನ್ ಆಫ್ ಟೀಚರ್ಸ್ ಅಲ್ಟಿಮೇಟ್ಲಿ ಅಲ್ವಾ? ಹೀಗಾಗಿ ಶಿಕ್ಷಕರು ಅತ್ಯಂತ ಪ್ರಾಮಾಣಿಕವಾಗಿ ಮಕ್ಕಳಿಗೆ ಕಲಿಸ್ಬೇಕು, ಮಕ್ಕಳ ಹೃದಯ ಮುಟ್ಟುವ ರೀತಿಯಲ್ಲಿ ಕಲಿಸ್ಬೇಕು, ಮಕ್ಕಳ ಲೆವೆಲ್ಗೂ ಕಲಿಸ್ಬೇಕು. ಪ್ರಶ್ನೆ ಕೇಳುವ ಹಕ್ಕು ಮಕ್ಕಳಿಗಿದೆ, ಟೀಚರ್ಸ್ ಇಲ್ಲ. ಅದು ನಮ್ಮ ದೇಶದಲ್ಲಿ ಉಲ್ಟಾ ಇದೆ. ನಮ್ಮ ದೇಶದಲ್ಲಿ ಟೀಚರ್ ಪ್ರಶ್ನೆ ಕೇಳ್ತಾರೆ, ಮಕ್ಕಳು ಉತ್ತರ ಕೊಡ್ಬೇಕು. ಪಾಪ ಯಾರು ಜ್ಞಾನವನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ ಅವರು ಉತ್ತರ ಕೊಡ್ಬೇಕಲ್ಲ. ಈ ಜ್ಞಾನ ಪಡಿತಿರುವಂತ ಮಕ್ಕಳಿಗೆ ನಾವು ಪ್ರಶ್ನೆ ಕೇಳ್ತೇವೆ. ಏನಾದ್ರೂ ಅರ್ಥ ಆಗಲಿಲ್ಲ ಮಕ್ಕಳು ಪ್ರಶ್ನೆ ಕೇಳಿದ್ರೆ ಅವ್ರ ತೆರೆಗಳು ನಿಮಗೇನು ಗೊತ್ತಿಲ್ಲ ಸುಮ್ಮನೆ ಕುಂದ್ರು ಅಂತ ಹೇಳಿ ನಿಮ್ಗೇನು ಗೊತ್ತಿಲ್ಲ ಅದನ್ನ ಮುಚ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಮಕ್ಕಳ ಪ್ರಶ್ನೆ ಕೇಳಿದ್ರೆ ಶಾಂತ ಉತ್ತರ ಕೊಡ್ಬೇಕು. ಒಮ್ಮೆ ಕೇಳಿದ್ರೆ ಉತ್ತರ ಸಿಗೋದಿಲ್ಲ ನಮಗೂ. ಅವಾಗ ನಾನು ನಾಳೆ ಹೇಳ್ತೇನೆ ಅಂತೇಳಿ ನೀವು ಓದ್ಕೊಂಡು ಬಂದು ಮಕ್ಕಳಿಗೆ ಹೇಳಬೇಕು. ಈ ತರ ಮಕ್ಕಳನ್ನ ಬೆಳೆಸುವ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದಂತಹ ಶಿಕ್ಷಣ ಕೊಡಬೇಕು. ನಮ್ಮ ದೇಶದ ಮುಂದೆ, ನಮ್ಮ ರಾಜ್ಯದ ಮುಂದಿರುವಂತಹ ಸವಾಲು ಶಿಕ್ಷಣದಲ್ಲಿ ಏನು ಏರುಪೇರಿದೆ. ಗ್ರಾಮೀಣ ಮಕ್ಕಳಿಗೆ ಮತ್ತು ಶಹರದಲ್ಲಿ ಕಲಿಯುವಂತಹ ಮಕ್ಕಳಿಗೆ ಮತ್ತು ಏನು ನಮ್ಮ ರಾಜ್ಯದಲ್ಲಿರುವಂತಹ ಶಿಕ್ಷಣ ಪದ್ಧತಿ, ಮೊದಲ 5ನೇ ತರಗತಿ ಕನ್ನಡ ಅಂತಾರ, ಆಮೇಲೆ ಇಂಗ್ಲಿಷ್ ಕಲಿಬೇಕು. PUC ಸಂಪೂರ್ಣ ಇಂಗ್ಲಿಷ್. SSLC ಅವರು ಕನ್ನಡ ಓದಿ ಅವ್ರ ಮಕ್ಕಳು ಇಂಗ್ಲಿಷ್ನಾಗ ಉತ್ತರ ಬರಬೇಕು. ಇಂಜಿನಿಯರಿಂಗ್ ಹೋದ್ರೆ ಇಂಗ್ಲಿಷ್, ಮೆಡಿಕಲ್ ಹೋದ್ರೆ ಇಂಗ್ಲಿಷ್. ಅಂದ್ರೆ ಪಾಪ ಮಕ್ಕಳಿಗೆ ಮಾತ್ರ ಕನ್ನಡ. ಅವ್ರು ಹೆಂಗ್ ಕಲಿಯಕ್ಕೆ ಸಾಧ್ಯ? ಹೆಂಗ್ ಪೈಪೋಟಿ ಕೊಡಕ್ ಸಾಧ್ಯ ಇಂಗ್ಲಿಷ್ ಕಲಿತಂತ ಮಕ್ಕಳಿಗೆ? ಇದು ನಮ್ಮ ಶಿಕ್ಷಣ ತಜ್ಞರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಹೀಗಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಲ್ಲ ಕಡೆ ಬೇಕನ್ನುವಂತ ಬೇಡಿಕೆ ಇವತ್ತು ಬರ್ತಾ ಇದೆ. ದುರ್ದೈವ, ಹಳೆ ಮೈಸೂರು ಕಡೆ ಮಹಾರಾಜರ ಕಾಲದಿಂದಲೂ ಸರ್ಕಾರಿ ಶಾಲೆಗಳಿದ್ದಾವೆ. ಹಳೆ ಮೈಸೂರು ಕಡೆ ಸರ್ಕಾರಿ ಶಾಲೆಗಳು ಇವತ್ತು ನಾವೆಲ್ಲ ಲೆಕ್ಕ ಹಾಕಿದ್ರೆ 65% ಸರ್ಕಾರಿ ಶಾಲೆಗಳು ಹಳೆ ಮೈಸೂರಿನಲ್ಲಿದ್ದಾವೆ. 35% ಸರ್ಕಾರಿ ಶಾಲೆಗಳು ಉತ್ತರ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇದೆ. ಆದರೆ ನಮ್ಮ ಸುದೈವ, ನಮ್ಮ ಮಠಗಳು, ಶಿಕ್ಷಣ ಸಂಸ್ಥೆಗಳು ಇವು ಆ ಶಿಕ್ಷಣದ ಕೊರತೆಯನ್ನ ನೀಗಿಸಲು ಬಹಳ ದೊಡ್ಡ ಪಾತ್ರವನ್ನ ಇವತ್ತು ಅವರು ಮಾಡಿದ್ದಾರೆ. ಉದಾಹರಣೆಗೆ ನಾನು ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಹುಬ್ಬಳ್ಳಿಯಲ್ಲಿ KLE ಸೊಸೈಟಿ ಇಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ ಅಂದ್ರೆ ನಾವು ಇಂಜಿನಿಯರಿಂಗ್ ನೋಡ್ತಿದ್ದೇವೆ. ಹೀಗಾಗಿ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳು ಮತ್ತು ಮಠಗಳಂತೂ ಅಕ್ಷರ ಜ್ಞಾನ, ಅಕ್ಷರ ದಾಸೋಹ, ಅನ್ನ ದಾಸೋಹ, ಅಕ್ಷರ ದಾಸೋಹ, ಅರಿವಿನ ದಾಸೋಹ, ಈ ಮೂರನ್ನು ಕೊಡ್ತಾರೆ. ಹೀಗಾಗಿ ಯಾವ್ಯಾವ ಸಂಸ್ಥೆಗಳು ಇದನ್ನು ಮಾಡ್ತಾ ಇದ್ರೆ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡುವಂತಹದ್ದು ಸರ್ಕಾರದ ಕರ್ತವ್ಯ. ಒಂದ್ ಕಡೆ ಸರ್ಕಾರಿ ಸ್ಕೂಲ್ಗಳನ್ನು ಗಟ್ಟಿಗೊಳಿಸಬೇಕು, ಅಲ್ಲಿ ಮಕ್ಕಳು ಬರುವಂಗೆ ನೋಡ್ಕೋಬೇಕು, ಅಲ್ಲಿ ಟೀಚರ್ಗಳು ಇರಂಗೆ ನೋಡ್ಕೋಬೇಕು ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡೋ ಪ್ರಯತ್ನ ಆಗಬೇಕು. ನಾನು ಮುಖ್ಯಮಂತ್ರಿ ಇದ್ದಾಗ ವಿವೇಕ ಯೋಜನೆಯನ್ನ ಮಾಡಿ ಒಂದೇ ವರ್ಷದಲ್ಲಿ 9,000 ಶಾಲಾ ಕೊಠಡಿಗಳನ್ನ ಮಾಡುವಂತ ಕೆಲಸವನ್ನು ನಾವು ಮಾಡಿ ಒಟ್ಟು 30,000 ಶಾಲಾ ಕೊಠಡಿಗಳನ್ನು ಕೊಟ್ಟರೆ 3 ವರ್ಷದಲ್ಲಿ ಆ ಕೊರತೆಯನ್ನು ನೀಗಿಸ್ಬೇಕು ಅಂತೇಳಿ ಮೊದಲೇ ವರ್ಷ 9,000 ಮಾಡಿದ್ವಿ. ಅದು ಮುಂದೆ ಬರೆದ್ರೆ ಬರುವಂತಹ ದಿನಗಳಲ್ಲಿ ಮಳೆಯಲ್ಲಿ ಬೆಂದು ನೆಂದು
ಗಿಡಕ್ಕೆ ಕೂತ್ಕೊಂಡು ಶಾಲಾ ಕಲಿಯುವಂತಹದ್ದು ತಪ್ಪದೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಠಡಿಗಳು ಆಗ್ತವೆ. ಆ ಕೆಲಸ ಆಗಬೇಕು. ಟೀಚರ್ ರಿಕ್ರೂಟ್ಮೆಂಟ್ 15,000 ರಿಕ್ರೂಟ್ಮೆಂಟ್ ನಾವು ಮಾಡಿ ಆ ರಿಕ್ರೂಟ್ಮೆಂಟ್ ಮುಂದುವರಿಬೇಕು. ತಮಿಳುನಾಡಿನಲ್ಲೇ ಹೆಂಗಿದೆ ಅಂತಂದ್ರೆ ಯಾರಾದರೂ ಟೀಚರ್ ಮುಂದಿನ ವರ್ಷ ರಿಟೈರ್ ಆಗ್ತದೆ ಅಂದ್ರೆ ಅದ್ರ ಹಿಂದಿನ ವರ್ಷನೇ ಅವ್ರು ರಿಕ್ರೂಟ್ಮೆಂಟ್ ಮಾಡಿ 1 ವರ್ಷ ಟ್ರೈನಿಂಗ್ ಆ ವ್ಯವಸ್ಥೆಗಳಿಗೆ ಬರಬೇಕಾಗ್ತದೆ. ತಾರತಮ್ಯ ಇರುವಂಥದ್ದು ಗ್ರಾಮೀಣ ಮತ್ತು ಶಹರ ಅಷ್ಟೇ ಅಲ್ಲ, ಪ್ರೈವೇಟ್ ಸ್ಕೂಲು ಮತ್ತು ಗೌರ್ಮೆಂಟ್ ಸ್ಕೂಲ್ ಇರುವಂತಹ ತಾರತಮ್ಯ ಎರಡೂ ನಿಲ್ಲಿಸುವಂಥ ಕೆಲಸ ಬರುವಂಥ ದಿನಗಳಲ್ಲಿ ಆಗಬೇಕು. ಅಂದಾಗ ನಮ್ಮ ಕನ್ನಡದ ಮಕ್ಕಳು ವಿಶ್ವದ ಯಾವುದೇ ಮೂಲೆಗೆ ಹೋದರೂ ಕೂಡ ಅವರು ಯಶಸ್ವಿ ಆಗಬೇಕು. ಅದು ನಮ್ಮ ಹೆಮ್ಮೆ. ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ರೈತರ ಮಕ್ಕಳು ವಿಶ್ವದಲ್ಲಿ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಅತ್ಯಂತ ಯಶಸ್ವಿಯಾಗಲಿ. ಅದೇ ರೀತಿ ಸರ್ವಪಲ್ಲಿ ರಾಧಾಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ, ನಮ್ಮ ಹಾವೇರಿಯ ಕಾಟನಹಳ್ಳಿಯ ಶಾಲೆ ವಿಶ್ವವ್ಯಾಪ್ತಿಯ ಪ್ರಸಿದ್ಧಿಯನ್ನು ಹೊಂದುವಂತಹ ಮಕ್ಕಳನ್ನ ಇಲ್ಲಿ ತಯಾರಾಗಲಿ, ವಿಶ್ವವ್ಯಾಪ್ತಿ ಅವರು ಹೋಗಲಿ ಅನ್ನುವಂಥ ಮಾತನ್ನ ಹೇಳಿ, ಈ ಶಾಲೆ ಏನಪ್ಪಾ ಅಂತಂದ್ರೆ ಸರಸ್ವತಿಯ ವಾಹನ. ಸರಸ್ವತಿ ವಾಹನ ಅಂದ್ರೆ ಪರಮಹಂಸ. ಅತಿ ದೊಡ್ಡ ಪಕ್ಷಿ ಇದ್ರೂ ಕೂಡ ಅತಿ ಎತ್ತರಕ್ಕೆ ಹಾರ್ತದೆ. ಕೈಲಾಸ ಸರೋವರದಲ್ಲಿ ಕೇವಲ ಪರಮಹಂಸ ಇದೆ, ಬೇರೆ ಯಾವ ಪಕ್ಷಿ ಇರುವುದಿಲ್ಲ. ಹಂಗ ಪರಿಶುದ್ಧವಾಗಿರುವಂತಹ ಪರಮಹಂಸದ ರೀತಿಯಲ್ಲಿ ಜ್ಞಾನವನ್ನು ಪಡ್ಕೊಂಡು ಕೈಲಾಸದ ಎತ್ತರಕ್ಕೆ ನಿಮ್ಮ ಖ್ಯಾತಿ ಹರಡಲಿ. ಈ ಸರಸ್ವತಿ ವಾಹನ ಕಾಟೇನಹಳ್ಳಿಯ ಶಾಲೆಯ ಖ್ಯಾತಿ ಹರಡಲಿ ಅಂತಂದು ನಾನು ಭಗವಂತನಲ್ಲಿ ಬೇಡ್ಕೊಂಡು ಪರಮ ಪೂಜ್ಯರ ಆಶೀರ್ವಾದ, ಹುಕ್ಕೇರಿ ಮಠದ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರಿಗೂ ಪರಿಪೂರ್ಣವಾಗಿ ಸಿಗಲಿ ಅಂತಂದು ನಾನು ಬೇಡ್ಕೊಂಡು ನನ್ನ ಮಾತು ವಿರಾಮ ಹೇಳ್ತೀನಿ. ಧನ್ಯವಾದ.